ಲಾಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಲಾಕಿನ ವ್ಯವಸ್ಥೆ ಕೂಡ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಕಡೆ ಪಾಟ್ ಅಲ್ಲಿ ಅಥವಾ ಗ್ರೋ ಬ್ಯಾಗ್ ಅಲ್ಲಿ ಅಥವಾ ನಿಮ್ಗೆ ಎಲ್ಲಿ ಇಷ್ಟ ಬಂದ ಜಾಗದಲ್ಲಿ ನಟ್ರೆ ಇದು 3 ರಿಂದ 6 ತಿಂಗಳೊಳಗೆ ಇದರಲ್ಲಿ ಪೇರಳೆಗಳು ಆಗ್ತದೆ. ಇದರಲ್ಲಿ ಫಸಲು ತೆಗೆಯುವಂತಹ ಒಂದು ಮೆಥಡ್ ಅನ್ನು ನೋಡುವ ಯಾವ ರೀತಿ ಅಂತ ಹೇಳಿ. ನಾವೀಗ ಕಸಿ ಕಟ್ಟುವಂತ ವಿಧಾನವನ್ನು ಮಾಡುವ. ನೋಡಿ ಇಂತಹ ಒಂದು ರೂಟ್ ಬಾಲ್ ಅಂತ ಹೇಳ್ತಾರೆ ಇದನ್ನು. ಇದು ಬೇರೆ ಬೇರೆ ಗಾತ್ರಗಳಲ್ಲಿ ಸಿಗ್ತದೆ. ಸ್ವಲ್ಪ ದೊಡ್ಡ ಸೈಜು, ಸಣ್ಣ ಸೈಜು. ಇದೀಗ 4 ಇಂಚಿನ ಗಾತ್ರದಲ್ಲಿ ಇರುವಂತಹ ಒಂದು ಬೀಜದಲ್ಲಿ ಮಾಡ್ಬೋದು. ಬೀಜದಲ್ಲಿ ಮಾಡಿದ್ರೆ 1 ವರ್ಷನ 2-3 ವರ್ಷಗಳ ಕಾಲ ನಾವು ಕಾಯ್ಬೇಕಾಗ್ತದೆ. ಹೆಚ್ಚಾಗಿ 2 ವರ್ಷ ಕಾಯುವವರು ಇದ್ದಾರೆ, ಅಂದ್ರೆ ಕಾಯ್ಬೇಕಾಗ್ತದೆ ಕೆಲವು ಪರಿಸರದಲ್ಲಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಕೃಷಿಯ ಬೇರೆ ಬೇರೆ ಪ್ರಕಾರಗಳು ನೀವು ನಮ್ಮಲ್ಲಿ ನೋಡ್ತಾ ಇರ್ತೀರಿ. ಕೈತೋಟದ ಬಗ್ಗೆ ತುಂಬಾ ವಿಡಿಯೋಗಳು ನೋಡ್ತಾ ಇರ್ತೀರಿ. ಯಾಕೆ ಅಂತೇಳಿ ತುಂಬಾ ಜನರಿಗೆ ಕ್ವಶನ್ ಬರ್ತದೆ. ಇದು ನಿಮ್ಗೆಲ್ರಿಗೂ ಕೂಡ ನಿಮ್ಗೆ ಫೀಲ್ ಆಗ್ಲಿ ಅಂತಂದ್ರೆ ನಿಮ್ಮ ರೀತಿಯಲ್ಲೂ ಕೂಡ ಮನೆಗಳಲ್ಲಿ ಎಷ್ಟೋ ಕಡೆಗಳಲ್ಲಿ ನೀವು ಕೂಡ ಈ ರೀತಿಯ ಕೈತೋಟ ಕೃಷಿಯ ಚಟುವಟಿಕೆ ಮಾಡಬಹುದು ಅಂತೇಳಿ ತೋರಿಸಿ ಜನರಿಗೆ ಒಂದು ಇನ್ಸ್ಪೈರ್ ಮಾಡುವಂತ ಕೆಲಸನೇ ನಾವು ಸಂಪೂರ್ಣ ಸಹಜ ಕೃಷಿ ಕಡೆಯಿಂದ ಮಾಡ್ತಾ ಇದ್ದೇವೆ. ಬೆಳ್ತಂಗಡಿ ತಾಲೂಕಿನ ಹಳದಂಗಡಿ ಭಾಗದ ಸುಲ್ಕೆರೆಯ ಪ್ರಕಾಶ್ ಜೋಶಿ ಅವರ ತೋಟದಲ್ಲಿದ್ದೇನೆ. ಇವರದ್ದು ಒಂದು ಸ್ಪೆಷಲ್ ಕೈತೋಟದ ಎಪಿಸೋಡ್ಗಳು ಬರ್ತದೆ. ಇಷ್ಟರವರೆಗೆ ಆ ರೀತಿ ಎಪಿಸೋಡು ನಮ್ಮಲ್ಲಿ ಬರಲಿಲ್ಲ, ಅದನ್ನು ನೀವು ಮುಂದಕ್ಕೆ ನೋಡ್ಬೋದು. ಆದರೆ ಇವತ್ತು ನಾವು ತೋರಿಸುವಂಥದ್ದು ನಮ್ಮ ಮನೆಯಲ್ಲಿ ಎಷ್ಟೋ ಕಡೆಗಳಲ್ಲಿ ಬೇರೆ ಬೇರೆ ವೆರೈಟಿಯ ಹಣ್ಣಿನ ಗಿಡಗಳಿರ್ತದೆ. ನಾವು ಹಣ್ಣು ಅಂತ ಹೇಳಿದಾಗ ಯಾವುದೋ ತೈವಾನಿದ್ದು, ಯಾವುದೋ ಇಂಡೋನೇಷ್ಯಾದ್ದು, ಯಾವುದೋ ಮಲೇಷ್ಯಾದ್ದು, ಯಾವುದೋ ಅಮೆರಿಕದ ಬಗ್ಗೆ ಮಾತಾಡ್ತೀವಿ. ಆದರೆ ನಮ್ಮ ಊರಲ್ಲಿ ಇದು ಎಷ್ಟೋ ಹಣ್ಣುಗಳಿರ್ತದೆ. ಅಂಥದ್ರಲ್ಲಿ ಪೇರಳೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂಥ ಹಣ್ಣು, ಸಿಂಪಲ್ ಆಗಿರುವಂಥ ಹಣ್ಣು, ಆರೋಗ್ಯಕ್ಕೆ ಉತ್ತಮವಾಗಿರುವಂಥ ಹಣ್ಣು. ಅದನ್ನು ನಾವು ಹೊರಗಡೆ ನರ್ಸರಿಗಳಿಗೆ ಹೋಗಿ 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ಕೊಟ್ಟು ತಗೊಂಡ್ಬರ್ತೇವೆ. ನಾನು ಹೇಳುವಂಥದ್ದು, ನಾವು ಸ್ವಲ್ಪ ಮನಸ್ಸು ಮಾಡಿದರೆ, ಸ್ವಲ್ಪ ಬುದ್ಧಿ ಉಪಯೋಗ ಮಾಡಿದರೆ, 1 ರೂಪಾಯಿ ಖರ್ಚಿಲ್ಲದೆ ನಮ್ಮ ಮನೆಯಲ್ಲೇ ನಮ್ಮ ಮನೆಗೆ ಬೇಕಾದಂಥ ಪೇರಳೆ ಗಿಡವನ್ನು ರೆಡಿ ಮಾಡ್ಲಿಕ್ಕೆ ಆಗ್ತದೆ. ಅದು ಹೇಗೆ ರೆಡಿ ಮಾಡೋದು ಅನ್ನುವಂಥದ್ದು ಸಿಂಪಲ್ ಮೆಥಡ್ ಅಲ್ಲಿ ಪ್ರಕಾಶ್ ಜೋಶಿ ಅವರು ನಮಗೆ ಈಗ ತೋರಿಸಿದ್ದಾರೆ. ಅದನ್ನು ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಇದನ್ನು ನೀವು ಟ್ರೈ ಮಾಡಿ, ಪ್ರಯೋಗ ಮಾಡಿ. ನಿಮಗೆ ಗ್ಯಾರಂಟಿ ಸಕ್ಸಸ್ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಇಲ್ಲ ನಿಮ್ಮ ಸ್ನೇಹಿತರ ಮನೆಯಲ್ಲಿ, ನಿಮ್ಮ ಮನೆ ಪಕ್ಕದಲ್ಲಿ ಯಾರಲ್ಲಾದ್ರೂ ಒಳ್ಳೆ ವೆರೈಟಿಯ ಪೇರಳೆ ಇದ್ರೆ ಅದನ್ನು ನೀವು ಕಸಿ ಕಟ್ಟಿ ನಮಗೆ ಮುಂದೆ ಕಮೆಂಟ್ ಮಾಡಿ ಫೋಟೋಗಳನ್ನು ಕಳಿಸಿ. ಈ ವಿಡಿಯೋನ ಹೇಗೆ ಕಸಿ ಕಟ್ಟುವುದು ಅಂತ ಹೇಳಿ ಸಂಪೂರ್ಣವಾಗಿ ತೋರಿಸ್ತೇನೆ. ನಾವೀಗ ಒಂದು ಪೇರಳೆ ಕೃಷಿಯನ್ನು ನೋಡುವ. ಈಗ ಸಣ್ಣ ರೀತಿಯಲ್ಲಿ ಪೇರಳೆಯನ್ನು ಯಾವ ರೀತಿಯಲ್ಲಿ ನಾವು ಮನೆಗಳಲ್ಲಿ ಬೆಳೆಸುವಂಥದ್ದು ನೋಡುವ. ಯಾಕಂತ ಹೇಳಿದ್ರೆ ಕಸಿ ಕಟ್ಟುವ ವಿಧಾನ ತುಂಬಾ ಇದೆ. ಅದರಲ್ಲಿ ಒಂದು ವಿಧಾನವನ್ನು ತೋರಿಸ್ತೇನೆ ನಾನು. ಬೀಜದಲ್ಲಿ ಮಾಡ್ಬೋದು. ಬೀಜದಲ್ಲಿ ಮಾಡಿದ್ರೆ 1 ವರ್ಷನ 2-3 ವರ್ಷಗಳ ಕಾಲ ನಾವು ಕಾಯ್ಬೇಕಾಗ್ತದೆ. ಹೆಚ್ಚಾಗಿ 2 ವರ್ಷ ಕಾಯುವವರು ಇದ್ದಾರೆ, ಅಂದ್ರೆ ಕಾಯ್ಬೇಕಾಗ್ತದೆ ಕೆಲವು ಪರಿಸರದಲ್ಲಿ. ಇದು ಹಾಗಲ್ಲ. ಇವತ್ತೀಗ ಕಸಿ ಕಟ್ಟಿದ್ರೆ ನಮ್ಗೆ ಒಂದು 2-3 ತಿಂಗಳಲ್ಲೇ ಇದರಲ್ಲಿ ಪೇರಳೆ ಬರ್ತದೆ. ಹೌದು, ಖಂಡಿತವಾಗಿ ಬರ್ತದೆ. ಇದರಲ್ಲಿ ಬಂದಿದೆ. ಅದಕ್ಕಾಗಿ ನಾನು ಈಗ ಕಸಿ ಕಟ್ಟುವಂತಹ ಒಂದು ವಿಧಾನವನ್ನು ತೋರಿಸ್ತೇನೆ. ಈ ಕಸಿ ಕಟ್ಟಲಿಕ್ಕೆ ಬೇಕಾಗುವಂತಹ ವಸ್ತುಗಳು ಏನಿಲ್ಲ, ಒಂದು ಚಾಕು ಕೈಯಲ್ಲಿದ್ರೆ ಸಾಕು, ಕತ್ತಿ ಕೂಡ ಆಗ್ತದೆ. ಹಳ್ಳಿಯಲ್ಲಿ ನಮ್ಮ ಕೈಯಲ್ಲಿ ಎಷ್ಟೊತ್ತಿಗೂ ಕತ್ತಿ ಇರ್ತದೆ ನಮ್ಮಲ್ಲಿ, ಆದ ಕಾರಣ ಅದು ಸಮಸ್ಯೆ ಇಲ್ಲ. ಇದು ಕೋಕೋಪೀಟ್ ಅಂತ ಹೇಳಿ. ಈ ಕೋಕೋಪೀಟ್ ಇದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ನೀರಿನ ಅಂಶವನ್ನು ಹಿಡ್ಕೊಳ್ತದೆ. ಇನ್ನು ಇದಕ್ಕೊಂದು ಬೇಕಾಗುವಂತದ್ದು ಒಂದು ಸಣ್ಣ ಒಂದು ಕವರ್, ಒಂದು ಪ್ಲಾಸ್ಟಿಕ್ ಕವರ್. ಇದು ಬಿಳಿ ಬಣ್ಣದಾದ್ರೆ ಇನ್ನೂ ಒಳ್ಳೇದು. ನನಗೆ ಈಗ ಕೈಗೆ ಸಿಕ್ಕಿದ್ದನ್ನು ಹೌದು. ಯಾಕಂತ ಹೇಳಿದ್ರೆ ಇದು ಅಗತ್ಯವಾಗಿ ನಮ್ಗೆ ಇದು ಬಿಳಿ ಅಥವಾ ಇಂಥ ಯಾವುದು ಪಾರದರ್ಶಕವಾದ ಬಣ್ಣದಲ್ಲಿ ಇದ್ರೆ ಒಳ್ಳೇದು. ನಾವೀಗ ಆದಷ್ಟು ಬೇಗ ಇದರಲ್ಲಿ ಫಸಲು ತೆಗೆಯುವಂತಹ ಒಂದು ಮೆಥಡ್ ಅನ್ನು ನೋಡುವ ಯಾವ ರೀತಿ ಅಂತ ಹೇಳಿ. ನಾವೀಗ ಕಸಿ ಕಟ್ಟುವಂತ ವಿಧಾನವನ್ನು ಮಾಡುವ. ನೋಡಿ, ಇಂತಹ ಒಂದು ಸ್ಟೆಮ್ ಅನ್ನು ನಾವು ಆಯ್ಕೆ ಮಾಡಿಕೊಂಡು ಇದನ್ನು ಕಟ್ಟಬಹುದು. ನಾವು ಇದನ್ನು ಕಟ್ಟಬಹುದು. ಒಮ್ಮೊಮ್ಮೆ ಇದರಲ್ಲಿ ಫ್ಲವರಿಂಗ್ ಆದದ್ದು ಇರ್ತದೆ, ಆವಾಗ ನಾವು ಅದನ್ನೇ ಆಯ್ಕೆ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಇಲ್ಲಿ ಅದರ ಸ್ಕಿನ್ ಅನ್ನು ನಾವು, ಇದು ಮೊದಲು ಹೇಳಿದಾಗೆ ಇದು ಏರ್ ಲೇಯರಿಂಗ್ ಅಂತ ಹೇಳಿ. ನೋಡಿ, ಈ ರೀತಿಯಾದ ಒಂದು ಲೇಯರ್ ಅನ್ನು ನಾವು ತೆಗಿಬೇಕಾಗ್ತದೆ. ಈ ಸ್ಕಿನ್ ಅನ್ನು ನೋಡಿ ನಾವು ತೆಗಿಬೇಕಾಗ್ತದೆ. ಇದನ್ನು ನಾವು ಹೀಗೆ ಸುತ್ತಕ್ಕೆ ನಾವು ಈ ರೀತಿಯಲ್ಲಿ ನಾವು ತೆಗಿಬೇಕು. ಈ ಆಹಾರವು ಸ್ಕಿನ್ನಿನ ಮುಖಾಂತರ ಮೇಲ್ಗಡೆ ಪಾಸ್ ಆಗಬಾರ್ದು. ಹಾಗಂತ ಹೇಳಿ ಎಲ್ಲವನ್ನು ಕಡಿದ್ರೆ ಅದು ಸತ್ತೋಗ್ತದೆ. ಹಾಗಂತೇಳಿ ಸ್ಕಿನ್ ಮಾತ್ರ ನಾವು ಈ ರೀತಿಯಲ್ಲಿ ತೆಗೆದ್ರೆ ಒಳಗೆ ಕಟ್ಟಾಗಬಾರ್ದು, ಅದರ ತಿರುಳು ಕಟ್ಟಾಗಬಾರ್ದು. ನೋಡಿ, ಈ ರೀತಿಯಲ್ಲಿ ನಾವು ನಿಧಾನದಲ್ಲಿ ಅದರ ಸಿಪ್ಪೆಯನ್ನು ತೆಗೆದ್ರೆ, ಉದಾಹರಣೆಗೆ ಅದು 1 ಇಂಚ್ ಆಗ್ಬೇಕು, 1/2 ಇಂಚ್ ಆಗ್ಬೇಕು ಅಂತ ಹೇಳಿ ಏನು ಲೆಕ್ಕ ಇಲ್ಲ. ಅದು ನಮ್ಮ ಒಂದು ಅನುಭವಕ್ಕೆ ಬಿಟ್ಟದ್ದು, ನಮ್ಮ ವಿವೇಚನೆಗೆ ಬಿಟ್ಟದ್ದು. ಒಂದು ಸಣ್ಣ ಮಾರ್ಕ್ ಆಗಿ ಅದು ಕಟ್ ಆಗ್ಬೇಕು. ನೋಡಿ, ಇಷ್ಟು ಕಟ್ಟಾದ್ರೂ ಸಾಕಾಗ್ತದೆ. ನೋಡಿ, ಇಲ್ಲಿಯ ಈಗ ಆಹಾರ ಈ ಸರಬರಾಜು ಇಲ್ಲಿಗೆ ಮೇಲ್ಗಡೆಗೆ ಆಗುದಿತ್ತು, ಮಧ್ಯದಲ್ಲಿ ಈಗ ಕಟ್ ಆಗಿದೆ, ಈಗ ನಿಂತು ಹೋಯ್ತು. ಆದ ಕಾರಣ ನಾವು ಇನ್ನು ಏನು ಮಾಡ್ಬೇಕು ಹೇಳಿದ್ರೆ, ಇದಕ್ಕೆ ನೋಡಿ ಇಂತಹ ಒಂದು ಕೋಕೋಪೀಟ್ ಅನ್ನು ಇದಕ್ಕೆ ಹಾಕಿಕೊಳ್ಳುವಂಥದ್ದು. ಈ ಕೋಕೋಪೀಟ್ ಅನ್ನು ಹಾಕಿಕೊಂಡು ಇದಕ್ಕೆ ಸ್ವಲ್ಪ ನಾವು ನೀರು ಹಾಕಿದ್ರೆ ಒಳ್ಳೇದು. ಈಗ ಇದರಲ್ಲಿ ತೇವಾಂಶ ಇದೆ, ಸ್ವಲ್ಪ ನೀರು ಹಾಕೊಂಡಿದ್ದೇನೆ ನಾನು ಇದಕ್ಕೆ, ಆದ ಕಾರಣ ಹೆಚ್ಚು ನೀರು ಬೇಡ ಇದಕ್ಕೆ. ನಾವು ಈ ರೀತಿಯಲ್ಲಿ ಇದಕ್ಕೆ ನೋಡಿ, ನಾವೀಗ ಗಾಯ ಮಾಡಿದಂತ ಅಂದ್ರೆ ಕತ್ತರಿಸಿದ ಇದೆಯಲ್ಲ ಸ್ಕಿನ್ನು, ಅಲ್ಲಿಗೆ ಇದು ಪೂರ್ತಿಯಾಗಿ ಕವರ್ ಆಗುವ ರೀತಿಯಲ್ಲಿ ನಾವು ನೋಡಿ ಈ ರೀತಿಯಲ್ಲಿ ಅದನ್ನು ಕವರ್ ಮಾಡಬೇಕು, ಲಾಕ್ ಮಾಡಬೇಕು. ಈ ಲಾಕ್ ಮಾಡಿದ ತಕ್ಷಣ ನಾವು ಎಷ್ಟು ನಮ್ಮಿಂದ ಶಕ್ತಿ ಉಂಟು ಆ ಶಕ್ತಿಯನ್ನು ಉಪಯೋಗಿಸಿ ಇದನ್ನು ತುಂಬಾ ಟೈಟ್ ಆಗಿ ಈ ರೀತಿ ನಾವು ಕಟ್ಕೊಳ್ಬೇಕು.
ಇದು ಯಾಕೆ ಕಟ್ಟುವುದು ಅಂತ ಹೇಳಿದ್ರೆ, ಹಾ. ಈಗ ದನಗಳು ಬರುವಾಗ ಹಕ್ಕಿಗಳು ಪ್ರಾಣಿಗಳು ಇದನ್ನು ಕೆಳಗೆ ಹಾಕ್ತವೆ. ಹಾ. ಮತ್ತೆ ನಾವು ಗಾಯ ಮಾಡಿದಂತಹ ಭಾಗವು ಹ್ಮ್. ಭಾಗಕ್ಕಿಂತ ಕೆಳಗೆ ಈ ಮಣ್ಣು ಅಥವಾ ಈ ಕೋಕೋಪೀಟ್ ಕೆಳಗೆ ಬಂದಿರ್ತದೆ. ಹ್ಮ್. ಅದಕ್ಕಾಗಿ ನಾವು ಈ ರೀತಿಯಾಗಿ ಒಂದು ಕಟ್ಟಿಕೊಳ್ಳುವಂತದ್ದು ಸುಲಭ ವಿಧಾನ. ಹೀಗೆ ಕಸಿ ಕಟ್ಟಿದ್ರಲ್ಲಿ ಹಾ. ತುಂಬಾ ದೊಡ್ಡ ದೊಡ್ಡ ಮರ ಆಗುದಿಲ್ಲ, ಸಣ್ಣ ಸಣ್ಣದ್ರಲ್ಲಿ ಬೆರಳಾಗ್ತದೆ, ಅದು ಯಾಕೆ ಅದು ದೊಡ್ಡದಾಗುದಿಲ್ಲ? ದೊಡ್ಡದಾಗುವುದಿಲ್ಲ ಯಾಕೆ ಕೇಳಿದ್ರೆ, ಅದು ನಾವು ಈಗ ಎಲ್ಲಿ ಫ್ಲವರಿಂಗ್ ಆಗ್ತದೆ ಹಾ. ಆಗೆಲ್ಲನೇ ತೆಗೆದು ನಡುವ ಕಾರಣ ಇದು ಇದರಲ್ಲೇ ಫ್ಲವರಿಂಗ್ ಆಗ್ತದೆ. ಹಾ. ಇಲ್ಲದಿದ್ರೆ ಆ ಬೀಜದಿಂದ ಗಿಡ ಬಂದ್ರೆ ಅದು ತಾಯಿ ಬೇರು ಬಂದು ತುಂಬಾ ದೊಡ್ಡ ಗಾತ್ರಕ್ಕೆ ಹೋಗಿ ಬೆಳೆದು ಆ ನಂತರ ಆಗ್ತದೆ. ಈಗ ನೋಡಿ ಸ್ನೇಹಿತರೆ, ಕಟ್ಟಿದ್ರು ಎಷ್ಟು ಸಿಂಪಲ್ ತೋರಿಸಿದ್ರು ನೋಡಿ ಇದನ್ನು ಕಟ್ಟೋದನ್ನು. ಅದಕ್ಕೆ ಇನ್ನೊಂದು ಕವರ್ ಮಾಡ್ತೀನಿ. ಇನ್ನೊಂದು ಕವರ್ ಮಾಡ್ತಾರೆ. ಇದು ಯಾಕೆ ಮಾಡುವಂತದ್ದು ಅಂತ ಹೇಳಿದ್ರೆ, ಉದಾಹರಣೆಗೆ ಇದರಲ್ಲಿ ಸೂರ್ಯನ ಬೆಳಕು ಒಳಗೆ ಹೋಗ್ತಾ ಇರ್ತದೆ. ಹಾ. ಸೂರ್ಯನ ಬೆಳಕು ಎಷ್ಟು ಒಳಗೆ ಹೋಯಿತೋ ಹಾ. ಅಷ್ಟು ಬೇಗ ಅದು ಬೇರು ಕೊಡ್ಲಿಕ್ಕೆ ಹೇಳುದಿಲ್ಲ. ಯಾಕಂದ್ರೆ ಹೊರಗಿನ ಮೇಲ್ಮೈಯ ಒತ್ತಡ ಇರ್ತದೆ ಹಾ. ಮತ್ತು ಹೊರಗೆ ಬೆಳಕು ಯಾವಾಗ ಇರ್ತದೆ ಅಲ್ಲಿ ಬೇರು ಬರುವುದಿಲ್ಲ ಹೆಚ್ಚಾಗಿ. ನಾವೀಗ ತೆಂಗಿನ ಮರ ಅಡಿಕೆ ಮರದಲ್ಲಿ ನೋಡಬಹುದು. ಹಾ. ಅದಕ್ಕಾಗಿ ನಾವು ಈ ರೀತಿಯ ಒಂದು ಕಪ್ಪು ಯಾವ ಒಂದು ತೊಟ್ಟೆ ಕೂಡ ಆಗ್ಬಹುದು, ಅಥವಾ ನಾವು ಬಟ್ಟೆಯನ್ನು ಉಪಯೋಗ ಮಾಡಬಹುದು, ಬಿಸಾಡುವಂತ ಬಟ್ಟೆಯನ್ನು ಕೂಡ. ಹಾ. ಈ ರೀತಿಯಾದ ಒಂದು ಕಪ್ಪು ಬಣ್ಣದ ಒಂದು ಯಾವ್ದಾದ್ರು ಪ್ಲಾಸ್ಟಿಕ್ ಕವರ್ ಇತ್ಯಾದಿ ಇಂಥದ್ದನ್ನು ನಾವು ಇದಕ್ಕೆ ಈ ರೀತಿಯಲ್ಲಿ ಅದನ್ನು ಇಟ್ಟು ಬಿಟ್ಟರು ಸಾಕು ಇದಕ್ಕೆ. ಹಾ. ಯಾಕಂದ್ರೆ ಸೂರ್ಯನ ಕಿರಣ ಪ್ರವೇಶ ಮಾಡದಿದ್ರೆ ಆಯ್ತು. ಸಾಧಾರಣವಾಗಿ 20 ರಿಂದ 21 ದಿವಸದ ಒಳಗೆ ಹಾ. ಅಥವಾ ಒಂದು ಹೆಚ್ಚು ಕಡಿಮೆ 25 ದಿವಸದಲ್ಲಿ ಹಾ. ಇದಕ್ಕೆ ಬೇರು ಬಂದಿರುವಂತದ್ದು ಗಮನಿಸಬಹುದು. ಹಾ. ಹೇಗೆ ನೋಡುದು ಅಂತ ಹೇಳಿದ್ರೆ, ಈ ಕವರ್ ಅನ್ನು ನೋಡಿ ಈ ರೀತಿಯಾಗಿ ರಿಮೂವ್ ಮಾಡಬೇಕು. ಹಾ. ರಿವ್ಯೂ ಮಾಡಿದ ತಕ್ಷಣ ಹಾ. ಇದರಲ್ಲಿ ಬೇರು ಬಂದಿದ್ರೆ ಇದರಲ್ಲಿ ಕಾಣ್ತದೆ. ಹಾ, ಹಾ. ಆ ನಂತರ ಮತ್ತೆ ಒಂದು 8 ದಿವಸ ಬಿಟ್ಟು ನಾವು ಅಂದ್ರೆ ಕನ್ಫರ್ಮ್ ಅದನ್ನು ಮಾಡ್ಕೊಂಡು ಮತ್ತು ಕೂಡ 8 ದಿವಸ ಇರ್ಲಿ ಅಂತ ಹೇಳಿ ಹಾ. ಮತ್ತೆ ನಾವು ಇಲ್ಲಿಂದ ನಾವು ಕಟ್ ಮಾಡಬೇಕಾಗ್ತದೆ. ಹಾ. ಇಲ್ಲಿಂದ ಈ ರೀತಿಯಾಗಿ ಕಟ್ ಮಾಡಿ ಹಾ. ಈ ಗಿಡವನ್ನು ತಂದು ಒಂದು ಕಡೆ ಪಾಟ್ ಅಲ್ಲಿ ಅಥವಾ ಗ್ರೋ ಬ್ಯಾಗ್ ಅಲ್ಲಿ ಅಥವಾ ನಿಮ್ಗೆ ಎಲ್ಲಿ ಇಷ್ಟ ಬಂದ ಜಾಗದಲ್ಲಿ ನಟ್ರೆ ಹಾ. ಇದು 3 ರಿಂದ 6 ತಿಂಗಳ ಒಳಗೆ ಇದರಲ್ಲಿ ಪೇರಳೆಗಳು ಆಗ್ತದೆ. ಪ್ರಾರಂಭ ಆಗ್ತದೆ. ಇನ್ನೊಂದು ವಿಧಾನದಲ್ಲಿ ಏನು ಕೇಳಿದ್ರೆ, ಹಾ. ಇಂತಹ ಗಿಡಗಳು ಬಂದ್ರೆ ಹಾ. ಪ್ರೂನಿಂಗ್ ಮಾಡಿದ್ರು ತುಂಬಾ ಆಗ್ತದೆ ಇದರಲ್ಲಿ ಪೇರಳೆಗಳು. ಇನ್ನೊಂದು ವಿಧಾನ ಏನ್ ಕೇಳಿದ್ರೆ, ಈ ರೀತಿಯಾಗಿ ನಾವು ಎಲೆಗಳನ್ನು ಇದರದ್ದು ತೆಗಿಬೇಕು ಯಾವಾಗಲೂ. ಹಾ. ಎಲೆಗಳನ್ನು ಈ ರೀತಿಯಾಗಿ ತೆಗೆದು, ಇದು ಪೇರಳೆಗೆ ಒಂದು ವಿಶೇಷ ಇದು. ಹಾ. ಇದನ್ನು ಈ ರೀತಿ ತೆಗೆದು ಹಾ. ನಾವು ಯಾವಾಗಲೂ ಗಿಡವನ್ನು ಈ ರೀತಿಯಾಗಿ ಬಗ್ಗಿಸ್ಬೇಕು. ಇದನ್ನು ಹಾ. ಯಾವಾಗ ನಾವು ಇದನ್ನು ಈ ರೀತಿ ಬಗ್ಗಿಸ್ತೇವೋ ಹಾ. ಹೀಗೆ ಕಟ್ಟಬೇಕು. ಹಾ. ಆವಾಗ ಇಲ್ಲಿ ಎಲ್ಲಾ ಗಂಟುಗಳಲ್ಲಿ ಚಿಗುರು ಒಡೆದು ಹಾ. ಅದರಲ್ಲಿ ಹೂ ಮತ್ತು ಕಾಯಿಯನ್ನು ಹಿಡ್ಕೊಂಡೇ ಬರ್ತದೆ. ಹಾ. ಆವಾಗ ನಮ್ಗೆ ಹೆಚ್ಚು ಲಾಭಗಳು ಬರ್ತದೆ. ಒಂದೊಂದು ಈ ಗಂಟಲ್ಲಿ ಕೂಡ ಒಂದು 5 6 ಎಲ್ಲ ಗೊಂಚಲು ನಮ್ಗೆ ಪೇರಳೆ ಆಗ್ತದೆ. ಕಸಿಯಲ್ಲಿ ಅಂದ್ರೆ ತುಂಬಾ ಟೆಕ್ನಿಕ್ ಗಳಿದೆಯಲ್ಲ. ಹೌದು, ತುಂಬಾ ಟೆಕ್ನಿಕ್ ಇದೆ. ನಾನೀಗ ಒಂದು ವಿಧಾನದ್ದು ಸರಳವಾಗಿರುವಂತದ್ದು ನಮ್ಮ ಹಳ್ಳಿಯಲ್ಲಿ ನಾವು ಈಗ ಹುಡಿಕೊಂಡು ಎಲ್ಲೆಲ್ಲೋ ಹೋಗ್ತಾ ಇರ್ತೇವೆ ನಾವು. ಆದ ಕಾರಣ ಅದು ಹೋಗುವಂತದ್ದು ಪ್ರಮೇಯ ಇರುವುದಿಲ್ಲ. ನಮ್ಗೆ ಊರಿನ ಒಳ್ಳೆಯ ರುಚಿಕರವಾದ ನಮ್ಗೆ ಪೇರಳ ಹಣ್ಣು ನಮ್ಮ ಮನೆಯ ಬಾಗಿಲಲ್ಲೇ ಇರ್ತದೆ. ಆದ ಕಾರಣ ನಾವು ಇದನ್ನು ಹೀಗೆ ಉಪಯೋಗ ಮಾಡಿದ್ರೆ ನಮ್ಮ ಅಂಗಳದಲ್ಲೇ ಬೆಳೆಸ್ಕೊಂಡು ಉತ್ತಮವಾದ ಇಳುವರಿಯನ್ನು ಪಡ್ಕೊಳ್ಬಹುದು. ಈಗ ಒಂದು ಮೆಥಡ್ ಅನ್ನು ನಾನು ವಿವರಿಸಿದ್ದೇನೆ, ಇನ್ನೊಂದು ಮೆಥಡ್ ಅಲ್ಲಿ ವಿವರಿಸ್ತೇನೆ ನಾನು ಯಾವುದು ಅಂತ ಹೇಳಿ. ಇದು ಅತ್ಯಂತ ಸುಲಭ ವಿಧಾನ. ಯಾಕಂತ ಹೇಳಿದ್ರೆ ಅದನ್ನು ನಾವು ಈಗ ಪೇಪರ್ ಅನ್ನು ತರಬೇಕು, ಉದಾಹರಣೆಗೆ ಪ್ಲಾಸ್ಟಿಕ್ ಅನ್ನು ಅದನ್ನು ಕಟ್ಟಬೇಕು, ಅದು ಜಾರ್ತದೆ, ಸಣ್ಣ ಸಮಸ್ಯೆಗಳು ಇರ್ತವೆ ನೋಡಿ. ಇಂಥ ಒಂದು ರೂಟ್ ಬಾಲ್ ಅಂತ ಹೇಳ್ತಾರೆ ಇದನ್ನು. ಇದು ಬೇರೆ ಬೇರೆ ಗಾತ್ರಗಳಲ್ಲಿ ಸಿಗ್ತದೆ, ಸ್ವಲ್ಪ ದೊಡ್ಡ ಸೈಜು, ಸಣ್ಣ ಸೈಜು. ಇದೀಗ 4 ಇಂಚಿನ ಗಾತ್ರದಲ್ಲಿ ಇರುವಂತಹ ಒಂದು ಈ ಗಿಡಕ್ಕೆ ಕಸಿ ಕಟ್ಟಲಿಕ್ಕೆ ಆಗ್ತದೆ. ಕಸಿ ಕಟ್ಟುವಾಗ ಇಂಥ ಬಾಲ್ ಅನ್ನು ನಾವು ಉಪಯೋಗ ಮಾಡಿದ್ರೆ ತುಂಬಾ ಉತ್ತಮ. ಇದು ಸುಲಭ ಮೆಥಡ್. ಯಾಕಂತ ಹೇಳಿದ್ರೆ ಇದು ಅತ್ಯಂತ ಸುಲಭದಲ್ಲಿ ನಮ್ಗೆ ಸಿಗ್ತದೆ ನೋಡಿ. ಈ ರೀತಿಯಲ್ಲಿ ನಾವು ಕೋಕೋಪೀಟ್ ಅನ್ನು ಈಗ ಹಾಕೊಂಡ್ರೆ ಆಯ್ತು ಇದಕ್ಕೆ. ಇದು ಅತ್ಯಂತ ಸರಳ ವಿಧಾನ. ಇದು ಯಾರಿಗೂ ಉಪಯೋಗ ಮಾಡ್ಕೊಳ್ಬಹುದು. ಮನೆಯಲ್ಲಿ ಹೆಂಗಸರಿಗೂ ಕಟ್ಟಬಹುದು. ಹೆಂಗಸರಿಗೂ ಅಲ್ಲ, ಇದು ಮಕ್ಕಳಿಗೂ ಕಟ್ಟಬಹುದು. ಅಲ್ಲ. ಯಾರಿಗೂ ವೃದ್ಧರಿಗೂ ಈ ಕೆಲಸವನ್ನು ಮಾಡ್ಬೋದು. ಯಾಕಂತ ಹೇಳಿದ್ರೆ ತೊಟ್ಟೆ ಎಲ್ಲಿಂಟು ನಾವು ಹುಡುಕ್ಬೇಕು, ಜಾರ್ತದೆ. ಇದಾದ್ರೆ ಮತ್ತೆ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ ಇದನ್ನು. ಈ ಪ್ಲಾಸ್ಟಿಕ್ ಗಳನ್ನು ಮತ್ತೆ ಆ ಸಣ್ಣ ಪ್ಲಾಸ್ಟಿಕ್ ತೊಟ್ಟೆಗಳನ್ನು ಮತ್ತೆ ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಹರಿತದೆ. ಹೌದು. ಅದರಲ್ಲಿ ರೂಟ್ಗಳು ಬರುವಾಗ ಬೇರು ಅದನ್ನು ಹರಿದುಕೊಂಡು ಹೊರಗೆ ಬರ್ತದೆ. ಹಾಗೆ ಆಗಬಾರ್ದು. ಅದಕ್ಕಿಂತ ಇದು ಸುಲಭ ವಿಧಾನ ನೋಡಿ. ಈ ರೀತಿಯಾಗಿ ಒತ್ತಿ ನಾವು ಫುಲ್ ತುಂಬಿಸ್ಕೊಳ್ಬೇಕು ನಾವು. ನೋಡಿ, ನಾನು ಆಗ ವಿವರಿಸಿದಂತೆ ಇದರದ್ದು ಕೂಡ ನಾವೊಂದು ಸ್ಕಿನ್ ಅನ್ನು ತೆಗೆಯುವ. ಯಾಕಂತ ಹೇಳಿದ್ರೆ ಈ ಏರ್ ಲೇಯರಿಂಗ್ ಅಂತ ಹೇಳ್ತಾರೆ. ಹೀಗೆ ಲೇಯರ್ ಅನ್ನು ನಾವು ತೆಗಿಬೇಕಾಗ್ತದೆ ನೋಡಿ. ನೋಡಿ, ಇದನ್ನು ಈಗ ಸ್ಕಿನ್ ತೆಗೆದಾಯ್ತು. ಈ ರೀತಿಯಾದ ಒಂದು ರೂಟ್ ಬಾಲ್ ಅನ್ನು ಇದಕ್ಕೆ ಯಾವ ರೀತಿಯಲ್ಲಿ ಕಸಿ ಕಟ್ಟಲಿಕ್ಕೆ ಉಪಯೋಗ ಮಾಡುವುದು ಅಂತ ಹೇಳಿ ನಾನೀಗ ತೋರಿಸ್ತೇನೆ ನೋಡಿ. ಈ ರೀತಿಯಲ್ಲಿ ಇದನ್ನು ಹಿಡ್ಕೊಂಡು ಈ ನಾವು ನಾವು ಎಲ್ಲಿ ಗಾಯ ಮಾಡಿದ್ದೇವೆ, ಸ್ಕಿನ್ ಅನ್ನು ತೆಗೆದಿದ್ದೇವೆ, ಅಲ್ಲಿ ನೋಡಿ ಇದನ್ನು ಹೀಗೆ ಇಟ್ಟು ನಾವು ಪೂರ್ತಿಯಾಗಿ ಇದನ್ನು ಹೀಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಲಾಕಿನ ವ್ಯವಸ್ಥೆ ಕೂಡ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ, ಇದೊಂದು ಸುಲಭ ರೀತಿಯಲ್ಲಿ ಕಸಿ ಕಟ್ಟುವುದನ್ನು ಶಾಸ್ತ್ರಿಗಳು ತಿಳಿಸಿದರು. ಮತ್ತು ಇದು ಅದಕ್ಕಿಂತ ಸುಲಭ ಆಗಿರುವಂತ ಮೆಥಡ್. ಯಾಕಂದ್ರೆ ಇದು ಸೈಂಟಿಸ್ಟ್ಗಳೆಲ್ಲ ಯೋಚನೆ ಮಾಡಿ ಕೇರಳದಲ್ಲಿ ಹೆಚ್ಚು ಪ್ರಚಲಿತ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಗೊತ್ತಿಲ್ಲ ಎಷ್ಟೋ ಜನರಿಗೆ. ನಮ್ಗೇನು ಗೊತ್ತಿರೋದು ಅಂತ ಹೇಳಿದ್ರೆ ಬಿಟ್ರೆ ನಮ್ಗೆ ದುಡ್ಡು ಬರ್ತದೆ ಸುಲಭದಲ್ಲಿ. ಸೀದಾ ತಗೊಂಡೋಗುದು ನರ್ಸರಿಯಲ್ಲಿ, ಅದಕ್ಕೆ ಎಷ್ಟು ಅಂತ ತಗೊಂಡ್ಬರುದು, ಆಮೇಲೆ ತಂದು ನೆಡೋದು, ಆಮೇಲೆ ಅದನ್ನು ಗಮನಿಸ್ಲಿಕ್ಕಿಲ್ಲ, ಮತ್ತೆ ಸತ್ತೋಯ್ತು ನರ್ಸರಿಯನ್ನು ಬೈಯುದು. ಆದ್ರೆ ನಾವು ಇದನ್ನು ಕರೆಕ್ಟ್ ಆಗಿ ಮಾಡಿದ್ರೆ ನೋಡಿ, ಇದರಲ್ಲಿ ಯಾವ್ದನ್ನು ಬೇಕಾದ್ರೂ ಕಸಿ ಕಟ್ಟಬಹುದು ನೋಡಿ. ಇದು ಸಣ್ಣದಿದೆ, ಇದರಲ್ಲಿ 2 ಇಂಚಲ್ಲಿದೆ, ಇದು 3 ಇಂಚಲ್ಲಿದೆ, 4 ಇಂಚಲ್ಲಿದೆ. ನಿಮ್ಗೆ ಈ ರೀತಿದ್ದು
ಬೇಕು ಅಂತ ಹೇಳಿದ್ರೆ ಇದಕ್ಕೆ ಎಷ್ಟು ಡಿಮಾಂಡ್ ಇದೆ ಅಂತ ಹೇಳಿದ್ರೆ, ನಾನು ಮೊದಲ ವಿಡಿಯೋ ಮಾಡಿದ್ದೆ ಪೆಪ್ಪರ್ ಇದ್ರ ಬಗ್ಗೆ. ನಾನೊಂದು 500 ತಂದಿದ್ದೆ. ಅವ್ರಿಗೆ ಏನ್ ಹೇಳಿದೆ, ನಿಮ್ಗೆ ಎಲ್ಲೆಲ್ಲಿ ಸಿಗತ್ತೆ ಅಲ್ಲೆಲ್ಲ ತಗೊಳ್ಳಿ, ಇಲ್ಲದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದೆ. ಸರಿ ಸರಿ. ಆದ್ರೂ ನಂಗೆ ಒಂದಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದ್ರು. ನಂದು 4 ದಿನದಲ್ಲಿ 500 ಖಾಲಿ ಆಯ್ತು. ಅದರೊಟ್ಟಿಗೆ ಮಂಗಳೂರಲ್ಲಿ ಒಂದು ಕೃಷಿ ಮೇಲೆ ಇತ್ತು, ಅಲ್ಲಿ ಒಬ್ರು ಅಂಗಡಿಯವರಿಗೆ ಹೋಗಿ ತೋರಿಸಿದ್ರಂತೆ ಇದು, ಅಂದ್ರೆ ಇದ್ರದ್ದು ವಿಡಿಯೋ, ಇಂಥದ್ದೊಂದು ಇದ್ರೆ ಕೊಡಿ ಅಂತ. ಪುತ್ತೂರು ಅವರು ಒಬ್ರು ಪ್ಲಾಸ್ಟಿಕ್ ಅಂಗಡಿಯವರು ಹೇಳಿದ್ರು, ನಮ್ಮಲ್ಲಿ ಇದ್ದದ್ದು ಖಾಲಿ ಆಯ್ತು ಅಂತ. ಅಂದ್ರೆ ಒಂದು ವಿಡಿಯೋ, ಇದನ್ನೀಗ ಸುಮ್ಮನೆ ಹೀಗೆ ಹೇಳೋದಕ್ಕೂ, ಅಂಗಡಿಯಲ್ಲಿ ಕೂತ್ಕೊಂಡು ಇದನ್ನ ಕಸಿ ಕಟ್ಟಿ ಅಂತ ಹೇಳೋದಕ್ಕೂ, ನೀವೀಗ ಪ್ರಾಕ್ಟಿಕಲ್ ತೋರಿಸೋದಕ್ಕೂ ಬಾರಿ ವ್ಯತ್ಯಾಸ ಇರ್ತದೆ. ಆದ್ರಿಂದಾಗಿ ನಾವು ಎಲ್ರು ಕೂಡ ಇದನ್ನು ಒಂದು 5-10 ಮನೆಗೆ ತಗೊಂಡ್ರೆ ನಮ್ಗೆ ಮನೆಗೆ ಬೇಕಾದಷ್ಟು. ಪೆಪ್ಪರ್ಗೆ ಅಂತ ವೆರಿ ಈಸಿ, ಹೆಚ್ಚು ಗಿಡಗಳನ್ನು ಮಾಡಬಹುದು. ಸುಲಭದ ದಾರಿಯನ್ನು ನಿಮ್ಗೆ ತೋರಿಸಿದ್ದೇವೆ. ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಮ್ಮ ನಂಬರ್ ಕಾಣ್ತಿದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ, ಕೊರಿಯರ್ ಮಾಡ್ತೇವೆ ಅಥವಾ ಪೋಸ್ಟ್ ಮಾಡ್ತೇವೆ. ಅಥವಾ ನಮ್ಮ ಲೋಕಲ್ ಬೆಳ್ತಂಗಡಿ ತಾಲೂಕು ಹೋದ್ರೆ ನಿಮ್ಗೆ ಬಸ್ಸಲ್ಲಿ ಬೇಕಾದ್ರೆ ಕಳಿಸ್ಬೋದು, ಅದರ ಚಾರ್ಜ್ಗಳು ಯಾವುದು ಬೀಳುದಿಲ್ಲ. ಕಸಿ ಕಟ್ಟುವಂತ ಮೆಥಡ್ ನ ನಿಮ್ಗೆ ತೋರಿಸಿದ್ರಿ. ಇದೇ ಟೈಪ್ ನ ಮೆಥಡ್ ಅಲ್ಲಿ ಬೇರೆ ಬೇರೆ ಕಸಿ ಕಟ್ಟಬಹುದಲ್ಲ. ನಾಳೆ ಪುನಃ ನಾವು ಬೇರಳದ್ದು ಇದದ್ದು ಚಿಕ್ಕು ತೋರಿಸಬೇಕಾಗಿಲ್ಲ, ನಾವು ಅದನ್ನು ಪ್ರಯೋಗ ಮಾಡಿ ಕ್ರಿಯಾಶೀಲರಾಗಿ ಮಾಡಿ ಈ ರೀತಿ ಒಂದು ಕಸಿ ಕಟ್ಟುವ ಸಿಸ್ಟಮ್ ಅನ್ನು ಎಷ್ಟು ವರ್ಷ ನೀವು ಮಾಡ್ತಿದ್ದೀರಿ? ನಾನೊಂದು 5-6 ವರ್ಷದಿಂದ ಈಗ ಸದ್ಯಕ್ಕೆ ಮಾಡ್ತಾ ಇದ್ದೇನೆ. ಹೇಗೆ ಕ್ಲಿಕ್ ಆಗಿದೆ? 100ಕ್ಕೆ 100 ಪಾಸ್ ಇದು ಅಲ್ವಾ? ಹೌದು ಹೌದು. ಅಂದ್ರೆ ಬೀಜದಿಂದ ಮಾಡೋದಕ್ಕಿಂತ ಇದು ಮಾಡಬಹುದು. ಇದನ್ನೇ ನಾವು ಯಾವಾಗಲೂ ಕಂಟಿನ್ಯೂ ಮಾಡಬಹುದು. ಮತ್ತೆ ಒಮ್ಮೆ ಬೀಜ ಹಾಕಿ ಮಾಡಬೇಕು, ಯಾಕಂದ್ರೆ ತಾಯಿ ಬೇರು ಬಂದಂತಹ ಗಿಡಗಳು ಬೇಕು ನಮ್ಗೆ, ಎಲ್ಲವೂ ಬೇಕು. ಇದು ಮಾತ್ರ ಸುಲಭದ ವಿಧಾನ. ಹೌದು. ಅದರಲ್ಲಿಯೂ ಇಂತಹ ಬಾಲ್ ಅನ್ನು ಉಪಯೋಗ ಮಾಡುವಂತದ್ದು ಇನ್ನೂ ಸುಲಭ ವಿಧಾನ. ಇನ್ನೊಂದು ಗಮ್ಮತ್ತಾಗಿದೆ, ಇನ್ನೊಬ್ರು ನಮ್ಮ ಸ್ನೇಹಿತರು ಇದನ್ನ ಈ ಬಾಲ್ ಇದಲ್ಲ, ಇದರಲ್ಲಿ ಇದಿದೆ ಸೋರೆಕಾಯಿ ಇದೆಲ್ಲ, ಅದರದೆಲ್ಲ ಒಣಗಿ ಹಾಕಿತ್ತಂತೆ. ಸೋರೆಕಾಯಲ್ಲಿ ಒಂದು ಚಿಗುರಿತ್ತು, ಅಲ್ಲಿಗೆ ಇದನ್ನು ಕಟ್ಟಿದ್ರು, ಬೇರೆ ಬಂದು ತಗೊಂಡೋಗಿ ನೆಟ್ಟ ತಕ್ಷಣ ಸೂಪರ್ ಆಗಿ ಬಂದಿದೆ. ಅಂದ್ರೆ ಒಂದೇ ಗಿಡದಲ್ಲಿ ಹೆಚ್ಚೆಚ್ಚು ಗಿಡಗಳನ್ನು ಮಾಡಬಹುದು. ಅದಕ್ಕೆ ಅಮೂಲ್ಯವಾಗಿರುವಂತಹ ಟೈಮ್ ಅನ್ನು ನೀವು ನಮಗೆ ಕೊಟ್ಟಿದ್ದೀರಿ. ನಿಮ್ಮ ಕೈತೋಟದ ವಿಡಿಯೋಗಳು ಬರ್ತಾ ಇದೆ ಮುಂದಕ್ಕೆ, ಅದನ್ನು ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡಬಹುದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು. ಈ ರೀತಿ ಒಂದು ಕೃಷಿಕರಿಗೆ ಗೈಡೆನ್ಸ್ ಮಾಡುವಂತ ಕೆಲಸ ವೆರಿ ಇಂಪಾರ್ಟೆಂಟ್, ಹೌದಲ್ಲ? ತುಂಬಾ ಜನ ಪಕ್ಕದವನಿಗೆ ಹೇಳೋದಿಲ್ಲ, ಇಲ್ಲಿ ಬಿಡಿ, ಲೋಕಕ್ಕೆ ಬಿಡಿ, ಪಕ್ಕದವನಿಗೆ ಹೇಳೋದಿಲ್ಲ, ನಂಜಿ ಇನ್ನೊಂದು ಬೇರೆ ಬೇರೆ ಎಲ್ಲ ಇರ್ತದೆ, ಹೌದಲ್ಲ? ಆದ್ರೆ ನೀವು ಅದನ್ನು ಮುಕ್ತವಾಗಿ ಹೇಳ್ತಿದ್ದೀರಿ. ಮುಂದಕ್ಕೆ ಜೇನು ಕೃಷಿಯ ಬಗ್ಗೆ ಎಪಿಸೋಡ್ಗಳನ್ನೆಲ್ಲ ನಾವು ಈ ಚಾನಲ್ ಕೊಡ್ತೇವೆ. ಇದರ ಬಗ್ಗೆ ನಿಮಗೆ ಧನ್ಯವಾದಗಳು. ನಮಗೂ ಧನ್ಯವಾದಗಳು. ವೀಕ್ಷಕರಿಗೆ ಎಲ್ರಿಗೂ ಧನ್ಯವಾದಗಳು. ನೀವು ಎಂದಿನಂತೆ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ನಿಮ್ಮ ಗೆಳೆಯರಿಗೆ ಅದನ್ನು ಕಳಿಸಿ. ನೀವು ಕೂಡ ಕ್ರಿಯಾಶೀಲರಾಗಿ ಇಂಥ ಒಂದು ಉತ್ಪನ್ನಗಳನ್ನು ಮಾಡಿದಂಥ ಈ ಪ್ರಾಡಕ್ಟ್ಗಳನ್ನು ನೀವು ಉಪಯೋಗಿಸಿಕೊಂಡು ಇದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ. ನಮಸ್ತೆ.